ವಿಧಾನಸಭೆ ಚುನಾವಣೆಯಾಗಿ ಕೇವಲ 1 ವರ್ಷದೊಳಗ ಕಾಂಗ್ರೆಸ್ ಪಾರ್ಟಿಗೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಅಹಂಕಾರಕ್ಕೆ ಜನ ಸ್ಪಷ್ಟವಾದಂತಹ ಕಪಾಳ ಮೋಕ್ಷವನ್ನ ಮಾಡಿದ್ದಾರೆ. ಅವರಿಗೆ ಅತ್ಯಂತ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಅದರಲ್ಲಿ ತಮ್ಮ ಪರಿಶ್ರಮ ಬಹಳ ದೊಡ್ಡದಿದೆ ಅಂತ ನಾನು ಭಾವಿಸ್ತೇನೆ. ಕಾಂಗ್ರೆಸ್ಸಿನ ಪ್ರಚಾರದಕ್ಕಿಂತ ಹೆಚ್ಚು ಅಪಪ್ರಚಾರವನ್ನೇ ಮಾಡಿದರು. ಈ ಅಪಪ್ರಚಾರದ ಮಧ್ಯದಲ್ಲಿಯೂ ಸಹಿತ, ಪ್ರಚಾರದಕ್ಕಿಂತ ಅಪಪ್ರಚಾರದ ಅಬ್ಬರದಲ್ಲಿಯೂ ಸಹಿತ ಇವತ್ತು ರಾಜ್ಯದಲ್ಲಿ 19 ಸೀಟುಗಳನ್ನ NDA ನೇತೃತ್ವದಲ್ಲಿ ಗೆಲ್ಲಿಸುವುದರ ಮೂಲಕ ಒಂದು ಪ್ರಚಂಡ ವಿಜಯವನ್ನ ಜನ ಕೊಟ್ಟಿದ್ದಾರೆ. ಸ್ನೇಹಿತರೆ, ಬಹಳ ಜಾಳ ಮಾತಾಡ್ತಾ ಇದ್ದಾರೆ. ನಿಮಗೆ ಒಂದು ಸಂಗತಿಯನ್ನ ನಾನು ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಪಂಡಿತ್ ನೆಹರು ಅವರ ನಂತರ ಸತತವಾಗಿ 3ನೇ ಬಾರಿಗೆ ಪ್ರಧಾನಮಂತ್ರಿ ಅಂತ ಅಧಿಕಾರ ವಹಿಸಿಕೊಂಡಿರುವಂತಹ ಏಕೈಕ ಒಬ್ಬ ನಾಯಕ ಯಾರಾದರೂ ಇದ್ರೆ ಅದು ನರೇಂದ್ರ ಮೋದಿ ಅವರು ಅನ್ನುವಂತಹ ಸಂಗತಿಯನ್ನು ನಾವು ಮರಿಬಾರದು.